ಏನು ಕಾರ್ಯಕ್ರಮ ನಿಮ್ಗೆ ಗೊತ್ತಿದೆ. 3 ದಿವಸಗಳ ಹಿಂದೆ ಈ ದೇಶದಲ್ಲಿ ನಡೆದಂಥ ಒಂದು ಹೀನ ಕೃತ್ಯಕ್ಕೆ ಇಡೀ ದೇಶನೇ ಅದನ್ನು ಕಂಡಮ್ ಮಾಡ್ತಾಯಿದೆ. ರಾತ್ರಿ 2 ಮೃತದೇಹಗಳನ್ನು ನಾನು ಬೆಳಗಿನ ಜಾವ 3:53 ಅದನ್ನು ರಿಸೀವ್ ಮಾಡಿಕೊಂಡು ಒಂದು ಶಿವಮೊಗ್ಗಕ್ಕೆ ಮತ್ತೊಂದು ಕಳಿಸಿ ಅಲ್ಲಿಂದ ಅದೆಲ್ಲ ಮುಗಿಸಿ ಮತ್ತೆ ಮನೆಗೆ ಹೋಗಿ ಮತ್ತೆ ಅಲ್ಲಿ ಹೋಗಿ ಮುಗಿಸ್ಕೊಂಡಿದ್ದು. ನಮ್ಮ ಜೈಶಂಕರು ನನಗೆ ಭಾರಿ ಬೇಕಾದಂಥ ಒಬ್ಬ ಆತ್ಮೀಯ, ನನ್ನ ಫಾಲೋವರು, ಸುಮಾರು ವರ್ಷಗಳ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿದ್ದವರು. ಹಾಗಾಗಿ ಅವರ ಮಗಳ ಮದುವೆಗೆ ಬರಲೇಬೇಕು ಅನ್ನೋ ಒಂದು ಇದಿತ್ತು, ಮತ್ತು ಒಳ್ಳೆಯ ಜನ, ಹಾಗಾಗಿ ಅದು ಹೋಗ್ತಾಯಿದ್ದೀನಿ. ಅದು ಮುಗಿಸ್ಕೊಂಡು ಮತ್ತೆ ನಾನು ಡೆಲ್ಲಿಗೆ ಹೋಗ್ತೀನಿ. ಕಾಶ್ಮೀರದ ಘಟನೆ ಒಂದು ರೀತಿ ದೇಶಕ್ಕೆ ಒಂದು ರೀತಿ ಆಘಾತ. ಕಾಶ್ಮೀರದ ಘಟನೆ 370 ಆರ್ಟಿಕಲ್ ತೆಗೆದ ಮೇಲೆ 10 ವರ್ಷದಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳ ಭವಿಷ್ಯದ ಭಾರತದ ಭವಿಷ್ಯಕ್ಕೆ ಅಭಿವೃದ್ಧಿಯ ಸಂಕೇತ ಅನ್ನೋದನ್ನು ಮಾಡುವ ಸಂದರ್ಭದಲ್ಲಿ ಇವತ್ತು ಆ ಕಾಶ್ಮೀರದಲ್ಲಿರ್ತಕ್ಕಂಥ ಕೆಲವು ತಿಳಿಗೇಡಿ ಪಾಕಿಸ್ತಾನಿಯರು ಮಾಡಿರ್ತಕ್ಕಂಥ ಒಂದು ಹೇಯ ಕೃತ್ಯ. ಇದಕ್ಕೆ ನಾವು ಭಾರತೀಯರೇ ಅಲ್ಲ, ಇಡೀ ವಿಶ್ವವೇ ಇದಕ್ಕೆ ಅದನ್ನು ಕಂಡಮ್ ಮಾಡ್ತಾಯಿದ್ದಾರೆ. ಹಾಗಾಗಿ 19ನೇ ತಾರೀಕು ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮ ರೈಲ್ವೆ ಇಲಾಖೆ ಅನೇಕ ಕಾರ್ಯಕ್ರಮಗಳನ್ನು ಲೋಕಾರ್ಪಣೆ ಮಾಡಬೇಕಾಗಿತ್ತು. ಮಳೆಯಿಂದ ಅದನ್ನು ಮುಂದಕ್ಕೆ ಹಾಕಿದ್ವಿ. ಮತ್ತು ಇದು ನಡೆದಂಥ ದುರ್ಘಟನೆ, ಈ ದುರ್ಘಟನೆಗೆ ತಕ್ಕ ಉತ್ತರವನ್ನು ಕೊಡ್ತಕ್ಕಂಥದ್ದಕ್ಕೆ ಈಗಾಗಲೇ ಪ್ರಧಾನಿಗಳು ಅವರ ಅಧ್ಯಕ್ಷತೆಯಲ್ಲಿ ಹೈಪವರ್ ಕಮಿಟಿ ಆಗಿದೆ. ರಾಷ್ಟ್ರದ ರಕ್ಷಣಾ ಮಂತ್ರಿಗಳು, ರಾಷ್ಟ್ರದ ಗೃಹ ಮಂತ್ರಿಗಳು, ರಾಷ್ಟ್ರದ ಎಲ್ಲ ನಮ್ಮ ನಾಯಕರುಗಳ ಜೊತೆಯಲ್ಲಿ ಕುರಿತು ಚರ್ಚೆ ಮಾಡಿ ಪಾಕಿಸ್ತಾನಕ್ಕೆ ಇದೊಂದು ಅವಕಾಶ ಅನ್ನೋದಕ್ಕಿಂತ ಹೆಚ್ಚಾಗಿ ಇಂಥ ದುಷ್ಕೃತ್ಯಗಳನ್ನು ಪದೇ ಪದೇ ಮಾಡಿ ಸಾಮಾನ್ಯ ಜನರ ಪ್ರಾಣಹಾನಿ ಮಾಡ್ತಕ್ಕಂಥವ್ರಿಗೆ ನಾವು ಬುದ್ಧಿ ಕಲಿಸ್ಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ. ಇನ್ನೊಂದು ಸ್ವಲ್ಪ ದಿನದಲ್ಲೇ ಕಾದು ನೋಡಿ ಇನ್ನೂ ಕೆಲವು ಗುರುತರವಾದ ಜವಾಬ್ದಾರಿಯನ್ನು ಮಾಡಿ ದೇಶದ ಸಾರ್ವಭೌಮತೆಗೆ, ದೇಶ ನಡೆದು ಬಂದ ದಾರಿಗೆ ಒಂದು ಸಣ್ಣ ಅಪಚಾರವೂ ಕೂಡ ಆಗದಾಗೆ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ಇವತ್ತು ಮಾಡ್ತಾಯಿದ್ದಾರೆ.